ಹೆಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ 10 ವರ್ಷಗಳಿಂದ ಒಂದು ಸಂಸ್ಥೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳನ್ನ ಮಲೆನಾಡಿನ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಸರ್ವಿಸ್ ಅನ್ನ ನೀಡ್ತಿರುವಂತದ್ದು, ಈಗ 1 ದಶಕವನ್ನ ಪೂರೈಸಿರುವಂತಹ ಒಂದು ಸಂಭ್ರಮದಲ್ಲಿ ಇರುವಂತದ್ದು. ಈ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಬೆನಿಫಿಟ್ಸ್ ಗಳೇನು, ಯಾವೆಲ್ಲ ಉಪಕರಣಗಳು ಸಿಗುತ್ತೆ ಜನರಿಗೆ ಅಥವಾ ರೈತರಿಗೆ, ಇದರಿಂದ ಯಾವ ರೀತಿಯಾದ ಅನುಕೂಲಕರವಾಗುತ್ತೆ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಐಟಮ್ಗಳು ಇವರ ಬಳಿ ಲಭ್ಯ ಇದೆ, ಇನ್ನೂ ವಿಚಾರಗಳ ಕುರಿತಾಗಿ ಸಂಪೂರ್ಣವಾಗಿ, ಹಾಗೆ ಇವರ ಒಂದು ಸರ್ವಿಸ್ ಯಾವ ರೀತಿಯಾಗಿದೆ, ಈ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಕೊಪ್ಪದಲ್ಲಿ ಇರುವಂತಹ ಮುಖ್ಯ ಕೇಂದ್ರ ಕಚೇರಿಯನ್ನು ಹೊಂದಿರುವಂತಹ ಬ್ಲೂ ಓಷನ್ ಯಂತ್ರೋಪಕರಣಗಳ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂತಹ ಶೋಭಿತ್ ಅವರಿದ್ದಾರೆ. ಶೋಭಿತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶೋಭಿತ್ ಅವರೇ, ಮೊದಲನೇದಾಗಿ ನಿಮ್ಮ ಒಂದು ಬ್ಲೂ ಓಷನ್ ಸಂಸ್ಥೆ, ನೀವು ಕೂಡ ಕಳೆದ ಒಂದು 5-6 ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸಂಸ್ಥೆ ಈಗ 1 ದಶಕವನ್ನ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವಂತದ್ದು ಹೇಗೆ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಆಗೋ ವಿಷಯ ಸರ್. ನಮ್ಮ ಕೊಪ್ಪದವರೇ ಆಗಿರೋ ಓನರ್ ಕೊಪ್ಪದವರೇ ಮಾಡಿದಂತಹ ಒಂದು ಬ್ಲೂ ಓಷನ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದು ನಮ್ಮ ಓನರೇ ಕಾರಣ. ಹಾಗೆ ನಾವು ಅದೇ ರೀತಿ ಡಾಟ್ ಮಾರ್ಕ್ ಇಲ್ಲದೆ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ, ಹಾಗಾಗಿ ತುಂಬಾ ಹೆಮ್ಮೆ ಇದೆ. ಹಾಗೆ ನಾವು ಕಸ್ಟಮರಿಗೆ ತುಂಬಾ ಸರ್ವಿಸ್ನು ಕೂಡ ಕ್ಲೀನ್ ಆಗಿ ಕೊಡ್ತಿದ್ದೀವಿ. ಯಾವುದೇ ರೀತಿ ಕಂಪ್ಲೇಂಟ್ಗಳು ಕಡಿಮೆ ಇದೆ ನಮ್ಮ ಮೇಲೆ. ಹಾಗೆ ನಮ್ಮಲ್ಲಿ ಹಾರ್ಡ್ವೇರ್ ಐಟಮ್ಸ್ಗಳು, ಅಗ್ರಿಕಲ್ಚರ್ ಟೂಲ್ಸ್ಗಳು, ಹಾಗೆ ಕನ್ಸ್ಟ್ರಕ್ಷನ್ ಟೂಲ್ಸ್ಗಳು ಎಲ್ಲ ಐಟಮು ತೀರಾ ಕಡಿಮೆ ಬೆಲೆಗೆ ಲಭ್ಯವಿದೆ ನಮ್ಮ ಹತ್ರ. ಅಂದ್ರೆ ಈ ಒಂದು ನಿಮ್ಮ ಒಂದು ಸಂಸ್ಥೆ ಈ 10 ವರ್ಷಗಳಲ್ಲೂ ಕೂಡ ಹಂತ ಹಂತವಾಗಿ ಬೆಳೆದು ಬಂದಿರುವಂತದ್ದು. ಈ 10 ವರ್ಷಗಳಲ್ಲಿ ನಿಮ್ಮ ಒಂದು ಯಶಸ್ಸಿಗೆ ಕಾರಣ ಏನು? ಕಾರಣ ಅಂದ್ರೆ ನಮ್ಮ ಸ್ಟಾಫ್ಸ್ ಆಗಿರ್ಬೋದು, ನಮ್ಮ ಓನರು ಎಲ್ಲರೂ ಕಸ್ಟಮರಿಗೆ ಏನ್ ಬೇಕೋ ಅದನ್ನೇ ಕೊಡ್ತಿದ್ದಾರೆ. ಅಂದ್ರೆ ಕಸ್ಟಮರ್ ಜೊತೆ ನಾವು ವ್ಯವಹಾರ ಮಾಡ್ತಿಲ್ಲ, ನಾವು ಕಸ್ಟಮರ್ಸ್ ನ ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡು ಅವರಿಗೆ ಹೇಗ್ ಬೇಕೋ ಹಾಗೆ ಸರ್ವಿಸ್ ನೀಡ್ತಿದೀವಿ. ಹಾಗೆ ನಮ್ಮ ಯಾವ ಮಿಷನ್ ಆದ್ರೂ ಆಗ್ಲಿ ತೀರಾ ಕಡಿಮೆ ಬೆಲೆಗೆ, ತೀರಾ ಕಡಿಮೆ ಮಾರ್ಜಿನ್ ಇಟ್ಟು ಇಷ್ಟೊತ್ತವರೆಗೂ ಕೊಡ್ತಿದೀವಿ. ಅಂದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಗೆ ಜನಗಳ ಕಷ್ಟಗಳು ಗೊತ್ತು ಹೇಗಿದೆ ಅಂತ ಹೇಳಿ, ಹಾಗಾಗಿ ಅವರಿಗೆ ಹೇಗ್ ಬೇಕೋ ಹಾಗೆ ಸಹಕರಿಸಿಕೊಂಡು 10 ವರ್ಷ ಪೂರೈಸಿದೀವಿ. ಈ ಕಾರಣಕ್ಕೆ ಗ್ರಾಹಕರು ಒಂದು ರೀತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಂಗೆ 10 ವರ್ಷ ಪೂರೈಸಿರೋದು ಭಾರಿ ಖುಷಿಯ ವಿಚಾರ. ಅಂದ್ರೆ ಈಗ ನಿಮ್ಮ ಒಂದು ಬ್ಲೂ ಓಷನ್ ಸಂಸ್ಥೆಯಲ್ಲಿ ಪ್ರಮುಖವಾಗಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತಹ ಉಪಕರಣಗಳು ಲಭ್ಯ ಇರುವಂತದ್ದು. ಆ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ಉಪಕರಣಗಳು ಪ್ರೆಸೆಂಟ್ ನಿಮ್ಮಲ್ಲಿ ಲಭ್ಯ ಇದೆ? ನಮ್ಮಲ್ಲಿ ನೀವೊಂದು ಕನ್ಸ್ಟ್ರಕ್ಷನ್ ಅಂತ ತಗೊಂಡ್ರೆ ವೆಲ್ಡಿಂಗ್ ವರ್ಕ್ ಬರ್ಬೋದು, ಸ್ಲಮ್ಮಿಂಗ್ ವರ್ಕ್ ಬರ್ಬೋದು, ಮತ್ತೆ ನಿಮ್ಗೆ ಗಾರೆ ಕೆಲಸ ಎಲ್ಲ ಮಾಡ್ತಾರೆ ಅದು ಬರುತ್ತೆ. ಆಮೇಲೆ ವೈರಿಂಗು, ಎಲ್ಲಾ ಸಂಬಂಧಪಟ್ಟಂತ ಟೂಲ್ಸ್, ಮಿಷನರಿಗಳ ಸರ್ವಿಸ್. ಪ್ರಮುಖವಾಗಿ ನಮ್ಗೆ ಬೇಕಾಗಿರೋದು ಸರ್ವಿಸ್. ನಾವೀಗ ಒಂದು ಮಿಷನ್ ಕೊಟ್ಟು ಅದಕ್ಕೆ ಸರ್ವಿಸ್ ಇಲ್ಲ ಅಂದ್ರೆ ಕಸ್ಟಮರ್ಸ್ ಯಾರು ಬರಲ್ಲ. ನಾವು ಕ್ಲೀನ್ ಆಗಿ ಯಾವ್ದಾದ್ರು ಮಿಷನ್ ಕೊಟ್ರೆ ಅದ್ರ ಸರ್ವಿಸ್ ಕೂಡ ಹಾಗೆ ಕೊಡ್ತೀವಿ. ಮಿಷನ್ ಕೊಡ್ಬೇಕಾದ್ರೆ ಹೇಗ್ ಕೊಡ್ತೀವಿ ಹಂಗಿದ್ ಮಾಡಲ್ಲ. ಅವ್ರನ್ನ ಸರ್ವಿಸ್ ಬರುವಾಗ್ಲೂ ಅಷ್ಟೇ ಕ್ಲೀನ್ ಆಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಡಿಮೆ ರೇಟ್ ಅಲ್ಲೇ ಕೊಟ್ಕೊಂಡು ಸರ್ವಿಸ್ ಕ್ಲೀನ್ ಆಗಿ ಮಾಡಿ ಕೊಡ್ತಿದೀವಿ. ಹಾಗೆ ನೀವು ವೆಲ್ಡಿಂಗ್ ವರ್ಕ್ ಅಂತ ತಗೋಬಹುದು. ವೆಲ್ಡಿಂಗ್ ಮಿಷನ್ಗಳು, ಕಟಿಂಗ್ ಮಿಷನ್ಗಳು, ಕಟ್ ಆಫ್ಗಳು, ವೆಲ್ಡಿಂಗ್ ರಾಡು, ಕಟಿಂಗ್ ವೀಲು ಎಲ್ಲ ತೀರಾ ಕಡಿಮೆ ಬೆಲೆಗೆ. ಅಂದ್ರೆ ಏನು ಕಡಿಮೆ ಬೆಲೆ ಇರುತ್ತೋ ಈಗೆಲ್ಲ ಹೇಳ್ತಾರೆ ಬೇರೆ ಕಡೆ ಕಡಿಮೆ ಇದೆ, ಆ ತರ ನಮ್ಮ ಅಂಗಡಿಲಿ ಯಾವತ್ತೂ ಹೇಳಲ್ಲ. ಕಡಿಮೆ ರೇಟ್ ಇದೆ ಅಂತಾನೆ ಬಂದು ತಗೊಂಡು ಹೋಗ್ತಾರೆ. ಮಿಷನರಿನೂ ಅಷ್ಟೇ, ವೆಲ್ಡಿಂಗ್ ಮಿಷನ್ ಕೆಲವು ಕಡೆ ನಿಮ್ಗೆ ಸರ್ವಿಸೇ ಬರಲ್ಲ, ನಾವೆಲ್ಲ ವೆಲ್ಡಿಂಗ್ ಮಿಷನ್ ಗಳನ್ನು ಸರ್ವಿಸ್ ಮಾಡಿ ಕೊಡ್ತೀವಿ. ನಾವ್ ಯಾವ್ದು ಐಟಮ್ಗಳು ಕೊಡ್ತೀವೋ ಅದ್ರದ್ದು ಕಂಪ್ಲೀಟ್ ಸರ್ವಿಸ್ ನಾವೇ ಮಾಡಿ ಕೊಡ್ತೀವಿ. ಅಂದ್ರೆ ಈಗ ನೀವೀಗ ಐಟಮ್ಗಳು ಯಾವ್ದು ಮಿಷನ್ ಗಳನ್ನ ಕೊಡೋ ಸಂದರ್ಭದಲ್ಲಿ ಒಬ್ಬೊಬ್ರು ಕಾಂಟ್ರಾಕ್ಟರ್ಗಳು, ಬೇರೆ ಬೇರೆ ಕಾಂಟ್ರಾಕ್ಟರ್, ಹಲವಾರು ಜನ ಕಾಂಟ್ರಾಕ್ಟರ್ಗಳು, ಗಾರೆ ಕೆಲಸ ಮಾಡುವಂತರು ಬೇರೆ ಬೇರೆಯವರು ಕೂಡ ನಿಮ್ಮ ಬಳಿ ಬರ್ತಾರೆ. ಒಬ್ಬೊಬ್ರೊಬ್ರು ಒಂದೊಂದು ನಮ್ಗೆ ಆ ಬ್ರಾಂಡ್ ಬೇಕು, ಬೇರೆ ಬೇರೆ ಬ್ರಾಂಡ್ ಗಳ ಹೆಸರು ಕೂಡ ಇರ್ತಾರೆ. ಅಂದ್ರೆ ನಿಮ್ಮ ಒಂದು ಬ್ಲೂ ಓಷನ್ ಸಂಸ್ಥೆಯಲ್ಲಿ ಯಾವೆಲ್ಲ ಬ್ರಾಂಡ್ ಗಳು ಪ್ರೆಸೆಂಟ್ ಲಭ್ಯ ಇದೆ? ನಮ್ಮಲ್ಲಿ ಪ್ರೆಸೆಂಟ್ ಆಗಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿದು ಇದೆ. ಬಾಷು, ಮಟಿಟಾ, ಡಿವಾಲ್ಟೋ, ಫರ್ಮು, ಡಾಂಗ್ಚಾಂಗು, ಪವರ್ ಟೆಕ್ಸ್, ATC ಎಲ್ಲ ಯಾವ್ದಾದ್ರು ಗುಡ್ ಕಂಪ್ನಿಗಳಿದೆಯೋ ಎಲ್ಲಾನು ನಾವು ಆಲ್ಮೋಸ್ಟ್ ತರಿಸಿದೀವಿ. ಅದೇ ರೀತಿಯಲ್ಲಿ ಈಗ ನೀವು ಕಾಂಟ್ರಾಕ್ಟರ್ಗಳು ಬೇರೆಯವರು ಬಂದ ಸಂದರ್ಭದಲ್ಲಿ ಅವ್ರಿಗೆ ನೀವು ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಯಾವ ಐಟಮ್ ತಗೊಂಡ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಫ್ಯೂಚರ್ ಅವರಿಗೂ ಕೂಡ ಹಲವು ವರ್ಷಗಳ ಅದು ಬಾಳಿಕೆ ಬರಬೇಕಾದ ಹಾಗೆ ನಿಮ್ಮ ಬಳಿ ಬಂದಂತ ಕಸ್ಟಮರ್ಸ್ ಗಳಿಗೆ ನೀವು ಯಾವ ರೀತಿಯಾಗಿ ನಿಮ್ಮಲ್ಲಿರುವಂತಹ ಐಟಮ್ಗಳ ಕುರಿತಾಗ ಅವ್ರಿಗೆ ಮಾಹಿತಿಯನ್ನ ಕೊಡ್ತೀರಾ? ಮಾಹಿತಿ ಅಂದ್ರೆ ನಾವು ಯಾವ್ದೇ ಮಿಷಿನ್ ಕೊಟ್ರು ಆಲ್ಮೋಸ್ಟ್ 90% ಮಿಷನ್ ಗಳಿಗೆ ವಾರಂಟಿ ಕೊಡ್ತೀವಿ. 6 ಮಂತ್ ಇಲ್ಲ 1 year ವಾರಂಟಿ ಕೊಟ್ಟು ಕಳಿಸ್ತೀವಿ. ಮತ್ತೆ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆದ್ರೂ ಸ್ಪೇರ್ ಪಾರ್ಟ್ಸ್ ತಕ್ಷಣ ಲಭ್ಯ ಇರುತ್ತೆ ನಮ್ಮ ಹತ್ರ. ಅವರಿಗೆ ಈಗ ಒಂದ್ ಕೆಲಸ ಇಟ್ಕೊಂಡಿರ್ತಾರೆ, ಅದೀಗ ಮಿಷನ್ ಹಾಳಾಯ್ತು, ಅವ್ರಿನ್ನ ಒಂದ್ 3-4 ದಿನ ಕಾಯ್ಬೇಕಂದ್ರೆ ಅಲ್ಲಿ
ಅವರಿಗೂ ಪ್ರಾಬ್ಲಮ್. ಹಾಗಾಗಿ ನಾವು ಸ್ಪೇರ್ ಪಾರ್ಟ್ಸ್ ತಕ್ಷಣ ನಮ್ಮ ಹತ್ರ ರೆಡಿ ಇರುತ್ತೆ. ಓಕೆ ಹಾಗೆ ಕರೆಕ್ಟ್ ಆಗಿ ಅದಕ್ಕೆ ಬೇಕಾದಂತ ಮೆಕ್ಯಾನಿಕ್ ಗಳು ನಮ್ಮ ಹತ್ರ ಲಭ್ಯ ಇದ್ದಾರೆ. ಓಕೆ ಅವ್ರು ತಕ್ಷಣ ಬಂದಾಗ ಏನೊಂದು ಅರ್ಧ ಒಂದ್ ಗಂಟೆ ಲೇಟ್ ಆಗ್ಬೋದು, ತಕ್ಷಣ ಸರ್ವಿಸ್ ಮಾಡಿ ಕೊಡ್ತಾರೆ. ಓಕೆ ಓಕೆ ಅದೇ ರೀತಿಯಲ್ಲಿ ಈಗ ಕಂಪನಿಗಳು ಕೂಡ ಹಲವಾರು ಕಂಪನಿಗಳಿದಾವೆ, ಜೊತೆಗೆ ಹಲವಾರು ಮಿಷನ್ ಮಾಡುವಂತ ಅಂಗಡಿಗಳು ಸಂಸ್ಥೆಗಳು ಕೂಡ ಇರುವಂತದ್ದು. ಅಂದ್ರೆ ಬೇರೆ ಸಂಸ್ಥೆಗಳಿಗಿಂತ ನಿಮ್ಮ ಒಂದು ಬ್ಲೂ ವರ್ಷನ್ ಎಷ್ಟು ಡಿಫ್ರೆಂಟ್ ಆಗಿದೆ? ನಮ್ಮ ಬ್ಲೂ ಓಷನ್ ಅಂದ್ರೆ ನಿಮ್ಗೆ ನಾನು ಅದೇ ಹೇಳಿದ್ನಲ್ಲ, ಕಸ್ಟಮರಿಗೆ ಓಕೆ ಯಾವ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆ ಪ್ರೈಸಿಗೆ ತಕ್ಕಂತೆ ಆ ಪ್ರೈಸ್ ತಕ್ಕಂತೆ ಅವ್ರಿಗೆ ಕ್ವಾಲಿಟಿ ಕೊಡ್ತೀವಿ. ಅವ್ರೀಗ ಈಗ ಒಂದ್ ಮಿಷನ್ ಇರುತ್ತೆ ನಿಮ್ಗೆ 2,000 ಅಂತ ಹೇಳ್ಕೊಳ್ಳಿ, ನಾವು 4-5,000 ಆತರ ಹೇಳಲ್ಲ. 2,000 ಅಂದ್ರೆ ಅವರಿಗೆ ನಮ್ದು ಒಂದು 10% ಮಾರ್ಜಿನ್ ಇಟ್ಟು ಅದನ್ನ ತೀರಾ ಕಡಿಮೆ ಬೆಲೆಗೆ ಅವ್ರಿಗೆ ಕೊಡ್ತೀವಿ. ಮತ್ತೆ ಅದು ಸರ್ವಿಸೇ ಮೈನ್ ನಮ್ಗೆ. ಓಕೆ ಈಗ ಮಿಷನ್ ಕೊಟ್ಟಾದ್ಮೇಲೆ ಸರ್ವಿಸ್ ಮೈನ್ ಇರುತ್ತೆ, ಆ ಸರ್ವಿಸ್ ನ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಓಕೆ ಹಾಗೆ ಅವರು ಅದೇ ಈಗ ಮಿಷನ್ ತಗೊಂಡು ಬೇರೆ ಕಡೆ ಸರ್ವಿಸ್ಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಸರ್ವಿಸ್ ಇದೆ. ಹಾಗಾಗಿ ಕಸ್ಟಮರ್ಸ್ ಎಲ್ಲ ಆಲ್ಮೋಸ್ಟ್ ಸೇಲ್ಸ್ ಅಂಡ್ ಸರ್ವಿಸ್ ಎರಡು ಎಲ್ಲಿರುತ್ತೋ ಅಲ್ಲೇ ಬರ್ತಾರೆ. ಹಾಗಾಗಿ ನಾವು ಸೇಲ್ಸ್ ಇದೆ, ಸರ್ವಿಸ್ ಇದೆಯಲ್ಲ. ಓಕೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಉಪಕರಣಗಳ ಸಂಬಂಧಪಟ್ಟ ಹಾಗೆ ನೀವು ಅದು ರೇಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ರೇಟ್ ಈಗ ಹಲವಾರು ಒಂದೊಂದು ಕಂಪನಿದು ಒಂದೊಂದು ರೇಟ್, ಒಂದೊಂದು ಐಟಮ್ಗಳಿಗೆ ಬೇರೆ ಬೇರೆ ರೀತಿಯ ರೇಟ್ಗಳು ಇರುತ್ತೆ. ನಿಮ್ಮ ಒಂದು ಇದರಲ್ಲಿ ಬ್ಲೂ ಓಷನ್ ಅಲ್ಲಿ ಯಾವ ರೀತಿಯಾದ ಪ್ರೈಸಿಂಗ್ ವ್ಯವಸ್ಥೆ ಇದೆ? ಅಂದ್ರೆ ನಮ್ಮ ಪ್ರೈಸಿಂಗ್ ವ್ಯವಸ್ಥೆ ಹೆಂಗಂದ್ರೆ ಈಗ ನಿಮ್ಗೆ ಆನ್ಲೈನ್ ಗಳು ಜಾಸ್ತಿ ಆಗಿ ಹೋಗಿದೆ. ಆನ್ಲೈನ್ ಅಲ್ಲಿ ಎಲ್ಲ ಮಿಷನ್ ನೋಡ್ಕೊ ಬರ್ತಾರೆ, ನಮ್ಮ ಅಂಗಡಿ ತೋರಿಸಿ ಈ ರೇಟಿಗೆ ಇದೆಯಾ ಕೇಳ್ತಾರೆ. ಆದ್ರೆ ನಮ್ಮ ಅಂಗಡಿಯಲ್ಲಿ ಆಲ್ಮೋಸ್ಟ್ ಅವ್ರು ಆನ್ಲೈನ್ ತೋರಿಸಿಗಿಂತ ಕಡಿಮೆ ಪ್ರೈಸ್ ಅಲ್ಲೇ ನಾವು ಕೊಡ್ತಿದೀವಿ. ಆನ್ಲೈನ್ ಅಲ್ಲಿ ಇರುವ ಒಂದು ರೇಟ್ ಕಡಿಮೆ ಪ್ರೈಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ ಆನ್ಲೈನ್ ಅಲ್ಲಿ 4,000 ಮಿಷನ್ ಇದೆ ಅಂದ್ರೆ ನಾವು ಅಲ್ಲಿ 3,800 ಕೊಟ್ಟಿರ್ತೀವಿ. ಹಾಗಾಗಿ ನಮ್ಗೆ ಪ್ರೈಸ್ ಇಂದು ಅಷ್ಟು ರಿಸ್ಕ್ ಬರಲ್ಲ, ಆಲ್ಮೋಸ್ಟ್ ಕಡಿಮೆಗೆ ಕೊಡ್ತೀವಿ ನಾವು. ಓಕೆ ಈ ಕಾಂಟ್ರಾಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಈಗ ಯಾವೆಲ್ಲ ಭಾಗದ ಅಥವಾ ಯಾವೆಲ್ಲ ಈಗ ಕಾಂಟ್ರಾಕ್ಟ್ಗಳು ಅಂತ ಬಂದಾಗ ಹಲವಾರು ರೀತಿಯ ಐಟಮ್ಗಳು ಬೇಕಾಗುತ್ತೆ. ಎಲ್ಲಾ ಐಟಮ್ಗಳು ಕೂಡ ನಿಮ್ಮ ಒಂದು ಸಂಸ್ಥೆ ಲಭ್ಯ ಇದೆ? ಎಲ್ಲ A to Z ನಿಮ್ಗೆ. ಓಕೆ ನೀವೊಂದು ಕಟಿಂಗ್ ಮಿಷನ್ ಇಂದ ಹಿಡಿದು ದೊಡ್ಡ 24 ಇಂಚ್ ಸ್ಲ್ಯಾಬ್ ಕಟರು, ಕೋರ್ ಕಟಿಂಗು ನಿಮ್ಗೆ, ಮತ್ತೆ ಡಿಗ್ಗರ್ ಮಿಷನ್ ಗಳು 7 kg ಡಿಗ್ಗರು, 16 kg ಡಿಗ್ಗರು, ಮತ್ತೆ ಕಟಿಂಗ್ ಮಿಷನ್ 5 ಇಂಚು 6 ಇಂಚು ಇದೆಲ್ಲ ಆಲ್ಮೋಸ್ಟ್ ಎಲ್ಲ A to Z ನಮ್ಮ ಹತ್ರ ಲಭ್ಯ ಇದೆ. ಎಲ್ಲವೂ ಕೂಡ ಲಭ್ಯ ಇದೆ, ಒಂದೇ ಕಡೆಯಲ್ಲಿ ಸಿಗುತ್ತೆ. ಒಂದೇ ಕಡೆಯಲ್ಲಿ. ಮತ್ತೆ ಈಗ ಹೊಸ ಹೊಸ ಐಟಮ್ಗಳು ಎಲ್ಲ ಇದೆ. ಈಗ ಬ್ಯಾಟ್ರಿ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಟ್ರಿದೇ ಐಟಮ್ಗಳೆಲ್ಲ ಜಾಸ್ತಿ ಮಿಷನರಿಗಳು ಎಲ್ಲ. ಬ್ಯಾಟ್ರಿ ಮಿಷನರಿಗಳನ್ನು ಅಷ್ಟೇ ನಮ್ಮ ಹತ್ರ ಎಲ್ಲ. ಬ್ಯಾಟ್ರಿ ಮಿಷನ್ ಸ್ಪೇರು ಇದೆ, ಬ್ಯಾಟ್ರಿಗಳು ಇದೆ, ಸರ್ವಿಸ್ ಇದೆ ನಮ್ಮ ಹತ್ರ. ಓಕೆ ಅದೇ ರೀತಿಯಲ್ಲಿ ಇದು ಕೃಷಿ ಯಂತ್ರೋಪಕರಣಗಳು ಅಂತಂದಾಗ ಅಲ್ಲಿಯೂ ಕೂಡ ನಿಮ್ಮಲ್ಲಿ ಹಲವಾರು ರೀತಿಯ ಕೃಷಿ ಯಂತ್ರೋಪಕರಣಗಳು ಕೂಡ ಲಭ್ಯ ಇರುವಂತದ್ದು. ಆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಐಟಮ್ಗಳನ್ನ ಪ್ರೆಸೆಂಟ್ ಈಗ ಸೇಲಿಗೆ? ಪ್ರೆಸೆಂಟ್ ನಮ್ಮ ಹತ್ರ ಕಳೆ ಹೊಡೆಯುವ ಮಿಷನ್ಗಳಿದೆ, ಚೈನ್ಸಗಳಿದೆ, ಸ್ಪ್ರೇಯರ್ಗಳಿದೆ, ಮತ್ತೆ ಅರ್ಥಾಗರ್ ಮಿಷನ್ಗಳಿದೆ, ಮತ್ತೆ ದೋಟಿ ಇದೆ, ಮತ್ತೆ ನಿಮ್ಗೆ ಸ್ಟಬಲ್ ಮೂವರು ಇದೆ. ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೃಷಿ ಸಂಬಂಧಪಟ್ಟಂತೆ ಎಲ್ಲ ಐಟಮ್ಗಳು ಇದೆ, ಸ್ಪೇರ್ ಪಾರ್ಟ್ಸ್ ಗಳು ಇದೆ ನಮ್ಮ ಹತ್ರ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರು ಹೆಚ್ಚಾನದಾಗಿ, ಯಾಕಂದ್ರೆ ಮಲೆನಾಡು ಭಾಗ ಅಂತ ಬಂದಾಗ ಆ ರೈತರು ಹೆಚ್ಚಾಗಿರುವಂತದ್ದು. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟ ಐಟಮ್ಗಳನ್ನ ಯಾವಾಗ್ಲೂ ಕೂಡ ಖರೀದಿಯನ್ನ ಮಾಡ್ತಾ ಇರ್ತಾರೆ, ಹೊಸ ಹೊಸದ ಐಟಮ್ಗಳು ಕೂಡ ಬರ್ತಾ ಇರ್ತವೆ. ಅಂದ್ರೆ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈಗ ನೀವು ಹೇಳಿದ್ರೆ ಕಳೆ ಹೊಡೆಯುವ ಮಿಷನ್ ಅಂತ ಹೇಳಿದ್ರಿ, ಹೆಚ್ಚಿನದಾಗಿ ಈ ಟೈಮಲ್ಲಿ ಬಳಸುವಂತದ್ದು. ಆ ಕಳೆ ಹೊಡೆಯುವ ಮಿಷನ್ ಎಷ್ಟು ಡಿಫ್ರೆಂಟ್ ಐಟಮ್ಗಳಿದಾವೆ? ಕಳೆ ಹೊಡೆಯುವ ಮಿಷನ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿದು ನಮ್ಮ ಹತ್ರ ಇದೆ. ನಾವು ಕಳೆ ಹೊಡೆಯುವ ಮಿಷನ್ ನಿಮ್ಗೆ ಅಂದ್ರೆ ಈಗ ರೈತರಿಗೆ ಅನುಕೂಲ, ರೈತರ ಕಷ್ಟಗಳು ನಮ್ಗೆ ಅರ್ಥ ಆಗುತ್ತೆ, ರೈತರಿಗೆ ಅನುಕೂಲವಾಗ್ಲಿ ಅಂತಾನೆ ಎಕ್ಸ್ಚೇಂಜ್ ಆಫರ್ ಅಂತ ಮಾಡ್ತಿದೀವಿ ನಮ್ಮ ಶಾಪ್ ಅಲ್ಲಿ. ಅವ್ರಂದ್ರೆ ಹಳೆ ಮಿಷನ್ ಸೈಡಿಗೆ ಹಾಕಿರ್ತಾರೆ, ಈಗ ಅವ್ರು ಗುಜರಿ ಕೊಟ್ರು ಒಂದ್ 500-600 ರೂಪಾಯಿಗೂ ಹೋಗಲ್ಲ. ನಾವೀಗ ಅದೇ ಐಟಮ್ ನ ಎಕ್ಸ್ಚೇಂಜ್ ಆಫರ್ ಅಂತ ಮಾಡಿ, ಈಗ ನಿಮ್ಗೆ ಒಂದ್ ಮಿಷನ್ 19,500 ಅಂತ ಅನ್ಕೊಳ್ಳಿ, ಅದನ್ನ ಎಕ್ಸ್ಚೇಂಜ್ ಮಾಡಿ 3,000 ಕಡಿಮೆ ಮಾಡಿ 16,000 ರೈತರಿಗೆ ಕೊಡ್ತಿದೀವಿ. ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟನ್ನು ನಾವು ಮಿಷನರಿಗಳು ಆಮೇಲೆ ಸರ್ವಿಸ್ ಗಳಲ್ಲಿ ಕೊಡ್ತಿದೀವಿ ನಾವು. ಓಕೆ, ಅಂದ್ರೆ ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದ್ರಲ್ಲ, ಆ ಎಕ್ಸ್ಚೇಂಜ್ ಆಫರ್ ಯಾವ ರೀತಿಯಾಗಿರುತ್ತೆ? ಅಂದ್ರೆ ಈಗ ಒಂದು ಯಂತ್ರಗಳಿಗೆ ಅಥವಾ ಎಲ್ಲಾ ರೀತಿಯ ಯಂತ್ರೋಪಕರಣಗಳಿಗೂ ಕೂಡ ಈ ರೀತಿಯ ಒಂದು ಎಕ್ಸ್ಚೇಂಜ್ ಆಫರ್ ಇದೆಯಾ? ಅಂದ್ರೆ ಆಲ್ಮೋಸ್ಟ್ ಒಂದು 5-6 ಬ್ರ್ಯಾಂಡ್ ಗಳಿಗೆ ಎಕ್ಸ್ಚೇಂಜ್ ಆಫರ್ ಇದೆ. ಅಂದ್ರೆ ಒಳ್ಳೊಳ್ಳೆ ಮಿಷನ್, ಈ ಕವಾಸಕಿ ಆಗಿರ್ಬೋದು, ನಿಮ್ಗೆ ಅಗ್ರಿಮೇಟ್, ಮತ್ತೆ ಲಿಯೋದವ್ರದ್ದಾಗಿರ್ಬೋದು, ಐಟೆನ್ಸಿ ಆಗಿರ್ಬೋದು, ಇದೆಲ್ಲ ಮಿಷನ್ ನಿಮ್ಮ ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತೆ ಎಕ್ಸ್ಚೇಂಜ್ ಆಫರ್ ಕೊಟ್ರೆ ಏನಂದ್ರೆ ಈಗ 10,000 ಕೆಲವೊಬ್ಬರ ಹತ್ರ ಇರಲ್ಲ, ಮನೇಲಿ 1-2 ಎಕರೆ ತೋಟ ಇರುತ್ತೆ, ಅವ್ರಿಗೆ ಎಕ್ಸ್ಚೇಂಜ್ ಆಫರ್ ಕೊಟ್ರೆ ಅವರು ಆರಾಮಲ್ಲಿ ಬಂದು ತಗೋಬಹುದು. ಈಗ ಒಂದ್ 3,000 ಮಿಷನ್ ಕಡಿಮೆ ಆಗುತ್ತೆ ನಿಮ್ಗೆ. ಅಂದ್ರೆ ಎಷ್ಟು ವರ್ಷಗಳ ಒಳಗಿನ ಮಿಷನ್ ಗಳಿಗೆ ಈ ರೀತಿಯಾದ ಒಂದು ಎಕ್ಸ್ಚೇಂಜ್ ಆಫರ್ ಇಲ್ಲ? ಯಾವ್ದು ವರ್ಷ ಅಂತ ಏನಿಲ್ಲ ನಮ್ಗೆ. ಒಂದ್ ಮಿಷನ್ ಆದ್ರೆ ಆಯ್ತು, ಅವ್ರದ್ದು ಹಳೆ ಮಿಷನ್ ಅಂತ ಕೊಟ್ರೆ ಆಯ್ತು ನಮ್ಗೆ. ಅದರಲ್ಲಿ ಅದು ತೀರಾ ಕಡಿಮೆ ಬೆಲೆಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ನಾವು. ಈಗ ರೈತರು ಕೂಡ ಹಲವಾರು ರೀತಿಯ ಬೆನಿಫಿಟ್ಸ್ ಗಳನ್ನ ನೋಡ್ತಾರೆ. ಅಂದ್ರೆ ಯಾವ್ದೋ ಒಂದು ಅಂಗಡಿ ಅಥವಾ ಏನೋ ಒಂದು ಸಂಸ್ಥೆಯಲ್ಲಿ ಒಂದು ಐಟಮ್ ನ ಖರೀದಿ ಮಾಡ್ತಾರೆ ಅಂದ್ರೆ ಏನ್ ಬೆನಿಫಿಟ್, ಯಾಕಂದ್ರೆ ಈಗ ಕಾಂಪಿಟೇಷನ್ ಇರೋ ಏನಲ್ಲಿ ಏನ್ ಬೆನಿಫಿಟ್ ಇದೆ ಅನ್ನೋದು ಕೂಡ ನೋಡ್ತಾರೆ. ಹಾಗೆ ನಿಮ್ಮ ಸಂಸ್ಥೆಯಿಂದ ರೈತರಿಗೆ ಯಾವ ರೀತಿಯಾದ ಬೆನಿಫಿಟ್? ರೈತರಿಗೆ ಬೆನಿಫಿಟ್ಸ್ ಅಂದ್ರೆ ಈಗ ನಮ್ದು ಒರಿಜಿನಲ್ ಹೋಂಡಾ ಸ್ಪ್ರೇಯರ್ ವಿತ್ ಒರಿಜಿನಲ್ ಅಗ್ರಿಮೇಟ್ ಪಂಪ್,
ಅದು ನಿಮ್ಗೆ ಸಬ್ಸಿಡಿಲಿ ಕೊಡ್ತಿದೀವಿ ನಾವು, ಓಕೆ ಸರ್ಕಾರದಿಂದನೇ ಡೈರೆಕ್ಟ್. ಅಂದ್ರೆ ಈಗ ಸಬ್ಸಿಡಿ ಸಬ್ಸಿಡಿ ನಿಮ್ಗೆ 40% ಸಿಗುತ್ತೆ. ಓಕೆ ಅಂದ್ರೆ ಈಗ ಏನ್ ಗೊತ್ತಾ, ಸಬ್ಸಿಡಿ ಒರಿಜಿನಲ್ ಹೋಂಡಾ ಮತ್ತೆ ಒರಿಜಿನಲ್ ಅಗ್ರಿಮೆಂಟ್ ಅಂತ ಹೇಳಿ ಈಗ ಬೇರೆ ಬೇರೆ ಕಂಪ್ನಿದೆಲ್ಲ ಕೊಡ್ತಿದ್ದಾರೆ ಸಬ್ಸಿಡಿ ಅಂತ ಹೇಳಿ. ಆ ಸಬ್ಸಿಡಿ ಒರಿಜಿನಲ್ ಹೋಂಡಾ ಒರಿಜಿನಲ್ ಅಗ್ರಿಮೆಂಟ್ ಗೆ ನಿಮ್ಗೆ 37,000 ಇದೆ ಅಂತ ಅನ್ಕೊಳ್ಳಿ. ಅದನ್ನ ನಾವು 19,456ಕ್ಕೆ ಡೈರೆಕ್ಟ್ ಸರ್ಕಾರದಿಂದನೇ ಸಬ್ಸಿಡಿ ಮಾಡಿಸಿ ಕೊಡ್ತಿದ್ದೀವಿ. ಓಕೆ, ಅಂದ್ರೆ ಸಬ್ಸಿಡಿ ವ್ಯವಸ್ಥೆ ಕೂಡ ಇದೆ. ಸಬ್ಸಿಡಿ ವ್ಯವಸ್ಥೆ ನಮ್ಮದು. ಓಕೆ, ಯಾವುದು ಒಂದ್ ಎಲ್ಲಾ ಐಟಮ್ಗಳಿಗೂ ಕಲೋಡಿಯೋ ಮಿಷನ್ ಇದೆ, ಮತ್ತೆ ಓಲೆಮೆಕ್ ಮತ್ತೆ ಅಗ್ರಿಮೆಂಟ್ ಅಂತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಅದು ಎರಡರದ್ದು ಡೀಲರ್ಶಿಪ್ ಬ್ಲೂ ಓಷನ್ ಇಂದಾನೆ ತಗೊಂಡಿರೋದು. ಹಾಗಾಗಿ ಓಲೆಮೆಕ್ ಮತ್ತೆ ಅಗ್ರಿಮೆಂಟ್ ಎರಡಕ್ಕೂ ಸಬ್ಸಿಡಿ ಮಾಡಿಸಿ ಕೊಡ್ತಿದೀವಿ ನಾವು. ಸರ್ಕಾರದಿಂದಾನೇ ಡೈರೆಕ್ಟ್ ನಿಮಗೆ ಸಬ್ಸಿಡಿ ಬರುತ್ತೆ. 40% ಸಬ್ಸಿಡಿ ಸಿಗುತ್ತೆ. ಓಕೆ, ಅದರ ಜೊತೆಯಲ್ಲಿ ಈ ಕೃಷಿ ಯಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರೈತರು ಸರ್ವಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಕಳೆ ಹೊಡೆಯೋ ಮಿಷನ್ಗಳು ಹಾಳಾಗ್ತಾ ಇರ್ತವೆ ಅಥವಾ ಬೆಲ್ಟ್ ಕಟ್ ಆಗುವಂತ ಈ ರೀತಿ ನಡೀತಾ ಇರುತ್ತೆ. ಆ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದ ಸರ್ವಿಸ್ ವ್ಯವಸ್ಥೆ ಇದೆ? ನಮ್ಮ ಹತ್ರ ಸರ್ವಿಸ್ ಅಷ್ಟೇ, ರೈತರಿಗೆ ಕ್ವಾಲಿಟಿ ಸ್ಪೇರ್ ಹಾಕ್ತಿವಿ, ಕ್ವಾಲಿಟಿ ಸರ್ವಿಸ್ ಇರುತ್ತೆ, ಹಾಗೆ ಬೆಸ್ಟ್ ಪ್ರೈಸ್. ಓಕೆ, ನಿಮ್ಗೆ ತೀರಾ ಸರ್ವಿಸ್ ಚಾರ್ಜ್ ನಾವು ಹಾಕಲ್ಲ. ಓಕೆ, ಐಟಮ್ ಅಷ್ಟೇ ನಿಮ್ಗೆ ಇವತ್ತು ರೆಡಿ ಮಾಡ್ಸ್ಕೊಂಡು ಹೋದ್ರೆ ನೀವು ಮಾರನೇ ದಿನ ತರುವಂಗಿರಬಾರ್ದು. ಓಕೆ, ನಾವು ಅದು ಕರೆಕ್ಟ್ ಆಗಿ ಏನ್ ಸರ್ವಿಸ್ ಬೇಕು ಅದನ್ನ ಹಾಕಿ ಸರ್ವಿಸ್ ಚಾರ್ಜ್ ಅಷ್ಟೇ ತೀರಾ ಕಡಿಮೆ ಕೊಡ್ತಿದ್ವಿ. ಹಾಗಾಗಿ ನಮ್ಮ ಹತ್ರ ಈಗ ಅಗ್ರಿಕಲ್ಚರ್ ಸರ್ವಿಸ್ ಅಷ್ಟೇ ಬಹಳ ಚೆನ್ನಾಗಿದೆ. ಸರ್ವಿಸಿಗೆ ಮೆಕ್ಯಾನಿಕ್ಗಳು ಅಷ್ಟೇ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮೆಕ್ಯಾನಿಕ್ ಮಾಡೋರೇ ಇದಾರೆ ಒಬ್ರು. ಓಕೆ, ಅಂದ್ರೆ ಈಗ ನೀವೊಂದು ನಿಮ್ಮ ಬಳಿ ಯಂತ್ರೋಪಕರಣಗಳು ಅದು ಕೃಷಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಹಾಗೆ ಏನು ಸರ್ವಿಸ್ ಅಗತ್ಯ ಇದ್ದ ಸಂದರ್ಭ ನಿಮ್ಮ ಬಳಿ ಈಗ ಯಂತ್ರೋಪಕರಣಗಳು ತಗೊಂಡೋದವರಿಗೆ ಏನಾದ್ರು ಫ್ರೀ ಸರ್ವಿಸ್ ವ್ಯವಸ್ಥೆ ಆ ರೀತಿ ಏನಾದ್ರು ಇದೆಯಾ? ನಮ್ಮ ಬಳಿ ಈಗ ಮಿಷನ್ ತಗೊಂಡೋಗಿರ್ತಾರಲ್ಲ ಅವರಿಗೆ ನಾವು ಮೊದಲ 3 ಸರ್ವಿಸ್ ಉಚಿತವಾಗಿ ಕೊಟ್ಟಿರ್ತೀವಿ. ಓಕೆ, ಅವರು ಒಂದು ಫಸ್ಟ್ ಸರ್ವಿಸ್ 20 ಗಂಟೆಗೆ ಅಂತ ಹೇಳ್ತೀವಿ, ಇನ್ನೊಂದು 40, ಇನ್ನೊಂದು 80 ಗಂಟೆಗೆ. ಓಕೆ, ಅದ್ 3 ಸರ್ವಿಸ್ ಫ್ರೀ ಆಗಿ ಕೊಡ್ತೀವಿ ನಾವು. ಓಕೆ, ನಮ್ಮ ಬಳಿ ಹೊಸ ಮಿಷನ್ ಯಾರು ತಗೊಂಡೋಗಿರ್ತಾರ 3 ಸರ್ವಿಸ್ ಉಚಿತವಾಗಿ ಕೊಡ್ತೀವಿ, ಅದ್ರ ಸರ್ವಿಸ್ ಚಾರ್ಜ್ ನಾವು ಹಾಕಲ್ಲ. ಓಕೆ, ಅಂದ್ರೆ ಈಗ ಸರ್ವಿಸ್ ಮಿಷನ್ಗಳಂತ ಬಂದಾಗ ಈ ಯಂತ್ರೋಪಕರಣಗಳಲ್ಲಿ ಸರ್ವಿಸ್ ಅತ್ಯಂತ ಇಂಪಾರ್ಟೆಂಟ್ ಆಗುವಂತದ್ದು. ಯಾಕಂದ್ರೆ ಮಿಷನ್ಗಳು ಆಗ್ಬೋದು, ಬೇರೆ ಬೇರೆ ರೀತಿಯ ನಾನಾ ಕಾರಣಗಳಿರ್ಬೋದು. ಹಾಗೆ ನಿಮ್ಮ ಒಂದು ಬ್ಲೂ ಓಷನ್ ಇಂದ ಆ ಸರ್ವಿಸ್ ಮಾಡುವಂತಹ ಮೆಕ್ಯಾನಿಕ್ಗಳು ಯಾವ ರೀತಿಯಾಗಿ ಕಸ್ಟಮರ್ಸ್ ಜೊತೆ ವರ್ತನೆಯನ್ನು ಮಾಡ್ತಾರೆ? ಕಸ್ಟಮರ್ಸ್ ಜೊತೆ ಅದೇ ಕಸ್ಟಮರ್ಸ್ ನ ಎಮೋಷನ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ ಮೆಕ್ಯಾನಿಕ್ಗಳು ಅಷ್ಟೇ. ಅಂದ್ರೆ ಕ್ಲೀನ್ ಆಗಿ ಈಗ ಒಂದು ಮಿಷನ್ ಬಂತಂದ್ರೆ ಅದನ್ನ A to Z ನೋಡ್ತಾರೆ. ನಿಮ್ಗೆ ಈಗ ಸಣ್ಣ ಈಗ ಕಸ್ಟಮರ್ ಹೇಳಿರ್ತಾರೆ ಬರೀ ಸ್ಟಾರ್ಟಿಂಗ್ ಆಗ್ತಿಲ್ಲ ಅಂತ ಹೇಳಿ. ಅಂದ್ರೆ ನಮ್ಮ ಮೆಕ್ಯಾನಿಕ್ ಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಆಗ್ತಿಲ್ಲ ಅಂತ ಹೇಳಿ ಬರೀ ಅಷ್ಟನ್ನೇ ಮಾಡ್ಕೊಡಲ್ಲ. ಕ್ಲೀನ್ ಅದು ಎಲ್ಲಿಂದ ಮೈನು ಇದಾಗಿರುತ್ತೆ ಅಂತ ಫುಲ್ ಬಿಟ್ಬಿಟ್ಟು ವಾಶ್ ಮಾಡಿ ಏರ್ ಹೊಡೆದು ಫುಲ್ ಕ್ಲೀನ್ ಆಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ಮತ್ತೆ ಅವರು ತಕ್ಷಣ ರಿಪೇರಿ ತರಬಾರ್ದು. ಈಗ ಅವರಿಗೆ ಇವತ್ತು ತಗೊಂಡೋಗಿ ನಾಳೆ ಬರೋದಂದ್ರೆ ಈ ಮಲೆನಾಡು ಭಾಗದಲ್ಲಿ ಗೊತ್ತು ನಿಮ್ಗೆ, ರೋಡ್ಗಳು ವ್ಯವಸ್ಥೆನೂ ಹಾಳಿದೆ, ಡೈಲಿ ಬರೋದಂದ್ರೂ ಕಷ್ಟ ಅವರಿಗೆ. ಹಾಗಾಗಿ ಅದೇ ಅವ್ರು ಇವತ್ತು ಸರ್ವಿಸ್ ಮಾಡ್ಕೊಂಡು ಹೋದ್ರೆ ಅವ್ರು ಕ್ಲೀನ್ ಆಗಿ ಕೆಲಸ ಮುಗಿಸಿ ಮುಂದಿನ ಸತಿನೇ ಅವರು ಸರ್ವಿಸ್ ತರಬೇಕು, ಆ ತರ ಸರ್ವಿಸ್ ಮಾಡಿ ಕೊಡ್ತೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ನಿಮ್ಮ ಒಂದು ಸಂಸ್ಥೆ ಬ್ಲೂ ಓಷನ್ ಕೊಪ್ಪದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ನಿಮ್ಮ ಒಂದು ಬ್ರಾಂಚ್ ಇರುವಂತದ್ದು. ಎಲ್ಲೆಲ್ಲಿ ಪ್ರೆಸೆಂಟ್ ಈಗ ನಿಮ್ಮ ಒಂದು ಬ್ರಾಂಚ್ ಗಳು? ನಮ್ಮ ಬ್ರಾಂಚ್ ಈಗ ಶೃಂಗೇರಿಲಿ ಒಂದಿದೆ, ಬೆಜ್ಜೋಳಿಲಿ ಒಂದಿದೆ. ತೀರ್ಥಹಳ್ಳಿ ಬೆಜ್ಜೋಳಿ ಒಂದು ಶಾಪ್. ಅಲ್ಲಿ ಯಾವ ರೀತಿಯಾದ ವ್ಯವಸ್ಥೆಗಳಿದಾವೆ? ಅಲ್ಲೂ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ನಮ್ದು ಕೊಪ್ಪ ಬ್ರಾಂಚ್ ಅಲ್ಲಿ ಐಟಮ್ ಇದೆಯಲ್ಲ, ಈ ಶೃಂಗೇರಿಲಿ ನಮ್ದು ಪವರ್ ಟೂಲ್ಸ್ ಅಂದ್ರೆ ಕನ್ಸ್ಟ್ರಕ್ಷನ್ ಟೂಲ್ಸ್ ಗಳು ಮಾತ್ರ ಶೃಂಗೇರಿಲಿ ಇದೆ. ಬೆಜ್ಜೋಳಿಲಿ 2 ಇದೆ, ನಿಮ್ಗೆ ಕನ್ಸ್ಟ್ರಕ್ಷನ್ ಐಟಮ್ಸ್ ಇದೆ ಮತ್ತೆ ಅಗ್ರಿಕಲ್ಚರ್ ಐಟಮ್ಸ್ ಇದೆ. ಅಲ್ಲೂ ಅಷ್ಟೇ ಸರ್ವಿಸ್ ಅಲ್ಲಿಂದನೂ ಅಷ್ಟೇ ನಿಮ್ಗೆ ಸರ್ವಿಸ್ಗಳು ಲಭ್ಯ. ಓಕೆ, ಈಗ ಯಂತ್ರೋಪಕರಣಗಳ ವಿಚಾರದಲ್ಲೂ ಕೂಡ ಅಥವಾ ಒಂದು ಮಿಷನರಿ ಟೂಲ್ಸ್ ಗಳ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಇರುವಂತದ್ದು, ಹಲವಾರು ಸಂಸ್ಥೆಗಳ ಅಂಗಡಿಗಳು ಇರುವಂತದ್ದು. ಆ ಬೇರೆ ಬೇರೆ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಮಳಿಗೆ ಅಥವಾ ಇತ್ತೇನು ಟೂಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಿಷನರಿಗಳಿಗೆ ಸಂಬಂಧಪಟ್ಟ ಅಂಗಡಿಗಳಿಗಿಂತ ನಿಮ್ಮ ಒಂದು ಸಂಸ್ಥೆ ಎಷ್ಟು ಡಿಫ್ರೆಂಟ್ ಆಗಿದೆ? ಅಂದ್ರೆ ನಮ್ಮ ಸಂಸ್ಥೆ ಈಗ ಬೇರೆ ಶಾಪ್ ಅಲ್ಲಿ ಅಂದ್ರೆ ಕೆಲವರು ಬಂದು ಹೇಳ್ತಾರೆ ಕಸ್ಟಮರ್ಸ್ ಅಲ್ಲಿ ಕಡಿಮೆ ಆಗಿದೆ, ನಿಮ್ಮ ಹತ್ರ ಏನ್ ಜಾಸ್ತಿ ಇದೆ ಅಂತ ಕೇಳ್ತಾರೆ. ನಾವು ಅದಕ್ಕೆ ಒಂದೇ ಹೇಳೋದು, ನಮ್ಮಲ್ಲಿ ಕ್ವಾಲಿಟಿ ಐಟಮ್ಸ್ ಅಂದ್ರೆ ನೀವು ಆ ಐಟಮ್ ತಗೊಂಡು ನಿಮ್ಗೆ 2 ದಿನ ಕೊಡೋದಕ್ಕಿಂತ ಒಂದು 200 ರೂಪಾಯಿ ಜಾಸ್ತಿ ಆದ್ರೂ ನಮ್ ಕ್ವಾಲಿಟಿ ಐಟಮ್ಸ್ ಕೊಟ್ರೆ ಅವ್ರಿಗೆ ಲೈಫ್ ಚೆನ್ನಾಗಿ ಬರುತ್ತೆ. ಮಿಷನರಿ ಯಾವ್ದೇ ಮಿಷನ್ ಆದ್ರೂ ಅಷ್ಟೇ, ಈಗ ವಾರಂಟಿ ಇಲ್ದಿರೋ ಮಿಷನ್ ಸಿಗುತ್ತೆ. ಈಗ ಒಂದು ನೀವು ಕಟಿಂಗ್ ಮಿಷನ್ ಅಂತಾನೆ ತಗೊಳ್ಳಿ, ಒಂದು 1250ಕ್ಕೆ ಸಿಗುತ್ತೆ. ಅದೇ ನಿಮ್ಗೆ ವಿತ್ ವಾರಂಟಿ ವಿತ್ ಕ್ವಾಲಿಟಿ ಇಲ್ಲಾದ್ರೆ ಒಂದು 3.5 ಆಗುತ್ತೆ. ಈ ಕಟಿಂಗ್ ಮಿಷನ್ ಅಲ್ಲಿ 1250 ಇದೆ, ನಿಮ್ದಲ್ಲಿ 3.5 ಏನಂದ್ರೆ ಇಷ್ಟೇ ಡಿಫ್ರೆನ್ಸ್, ಕ್ವಾಲಿಟಿ ಮತ್ತೆ ವಿತ್ ವಾರಂಟಿ. ಹಾಗೆ ನಿಮ್ಗೆ ಸರ್ವಿಸ್ ಅಷ್ಟೇ, ಈ ಕಡಿಮೆ ಐಟಮ್ ತಗೊಂಡು ನಿಮ್ಗೆ ಸರ್ವಿಸ್ ಇಲ್ಲದೆ 2 ದಿನ ಕಾಳೋಕ್ಕಿಂತ ಒಂದ್ 3,500 ಐಟಮ್ ಇಟ್ಕೊಂಡು 3 ವರ್ಷ ಯೂಸ್ ಮಾಡೋದು ಬೆಸ್ಟ್ ನಿಮ್ಗೆ. ಹಾಗಾಗಿ ಇದೆ ನಮ್ಮ ಬ್ಲೂ ಓಷನ್ ಅಲ್ಲಿ ಇಷ್ಟು 10 ವರ್ಷ ಪೂರೈಸಿದೆ ಅಂದ್ರೆ ಇದೇ ಕಾರಣ, ನಾವು ಕ್ವಾಲಿಟಿ ವಿತ್ ಬೆಸ್ಟ್ ಪ್ರೈಸ್
ಓಕೆ. ಎರಡನ್ನೂ ಕೊಡ್ತಿದೀವಿ ಕಸ್ಟಮರ್. ಪ್ರಮುಖವಾಗಿ ಈಗ ಒಂದು ಸಂಸ್ಥೆ ಅಂತ ಬಂದಾಗ ಕೆಲವೊಂದು ಬ್ರಾಂಡ್ಗಳು ಅಲ್ಲಿ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಕಸ್ಟಮರ್ಸ್ಗಳು ನಮಗೆ ಬ್ರಾಂಡ್ಗಳನ್ನ ಕೆಲವರು ಕೇಳ್ಕೊಂಡೇ ಬರ್ತಾರೆ. ಬೇರೆ ಬೇರೆ ಹೆಸರು ಹಲವಾರು ಬ್ರಾಂಡ್ಗಳು ಕೂಡ ಮಿಷನರಿಗಳಿಗೆ ಸಂಬಂಧಪಟ್ಟ ಆಗಿರೋದು. ಹಾಗೆ ಬ್ಲೂ ಓಷನ್ ಅಲ್ಲಿ ಯಾವ ಬ್ರಾಂಡ್ ನ ಮಿಷನ್ಗಳು ಹೆಚ್ಚಿನದಾಗಿ ಮಾರ್ಕೆಟಿಂಗ್ ಅಲ್ಲಿ ಇರುವಂತದ್ದು? ಅಂದ್ರೆ ನಮ್ದು ಅಗ್ರಿಕಲ್ಚರ್ ವೈಸ್ ಅಂತ ನೋಡಿದಾಗ ನಮ್ಮ ಹತ್ರ ಓಲೆಮೆಕ್, ಸ್ಟಿಲ್, ಹಸ್ಕವರ್ಣ, ಅಗ್ರಿಮೇಟ್, ಜಾಫಾ, ವಿರಾಟ್ ಈ ಬ್ರ್ಯಾಂಡ್ಗಳು ಲಭ್ಯವಿದೆ ನಮ್ಮ ಹತ್ರ. ನಾವು ಅಧಿಕೃತವಾಗಿ ಓಲೆಮೆಕ್ ಡೀಲರ್ಶಿಪ್ ನ ತಗೊಂಡಿದ್ದೀವಿ. ಓಲೆಮೆಕ್ ಅಂದ್ರೆ ನಿಮ್ಗೆ ಕಳೆಯೊಡೆಯೋ ಮಿಷನ್ ಗೊತ್ತಿರ್ಬೋದು. ಈಗ ಹಳೆ ಒಬ್ರು ಹೇಳ್ತಾರೆ ನಮ್ದು ಕಳೆಯೊಡೆಯೋ ಮಿಷನ್ 10ರಿಂದ 15 ವರ್ಷ ಬಂತು, ಈಗಿನ ಮಿಷನ್ಗಳು 3-4 ವರ್ಷಕ್ಕೆ ಹೋಗ್ತಿದೆ, ಏನ್ ಕಾರಣ ಅಂತ. ಅಂದ್ರೆ ಈಗ ಏನಂದ್ರೆ ಕಸ್ಟಮರ್ಸ್ ಗಳು ಕಡಿಮೆ ರೇಟಿಂದ ಅಂದ್ರೆ 10-15 ಸಾವಿರದ್ದು ತಗೊಂಡು ಹೋಗ್ತಾರೆ. ಅವರು ಓಲೆಮೆಕ್ ಇಂದು ಕಳೆಯೊಡೆಯೋ ಮಿಷನ್ ತಗೊಂಡೋದ್ರೆ ಅವ್ರಿಗೆ ಈಗ್ಲೂ ಬರುತ್ತೆ. ಈಗಲೂ 10ರಿಂದ 15 ವರ್ಷ ಅವ್ರು ಆರಾಮಲ್ಲಿ ಯೂಸ್ ಮಾಡಬಹುದು. ಕಳೆ ಹೊಡೆಯೋ ಇದರಲ್ಲಿ ಓಲೆಮೆಕ್ ಬೆಸ್ಟ್. ಬೆಟರ್ ಆಪ್ಷನ್ ಇದೆ. ಸ್ಪ್ರೇಯರ್ ಅಲ್ಲೂ ಅಷ್ಟೇ ನಮ್ಮ ಹತ್ರ ಅಗ್ರಿಮೇಟ್ ಇಂದು ಪಂಪ್ ಇದೆ. ಈಗ ಅಗ್ರಿಮೇಟ್ ಇದೆ, ಓಲೆಮೆಕ್ ಇಂಜಿನ್ ಇದೆ ನಿಮ್ಗೆ. ಅಗ್ರಿಮೇಟ್ ಪಂಪ್, ಈಗ ಪಂಪ್ ಗಳು ಬೇಗ 50 ಡ್ರಮ್ 30 ಡ್ರಮ್ ಲೀಕೇಜ್ ಬರ್ತಿದೆ ಅಂತ ಬರ್ತಾರೆ. ಅವರು ಅಗ್ರಿಮೇಟ್ ಇಂದು ಪಂಪ್ ಹಾಕ್ಸ್ಕೊಂಡ್ರೆ ಆರಾಮಲ್ಲಿ 100-200 ಡ್ರಮ್ ಆರಾಮಲ್ಲಿ ಹೊಡಿಬಹುದು. ಅವ್ರಿಗೆ ಯಾವ್ದೇ ಲೀಕೇಜ್ಗಳು, ಆಮೇಲೆ ವಾಲ್ ಪ್ರಾಬ್ಲಮ್ಗಳು, ಈ ಪ್ರಾಬ್ಲಮ್ಗಳು ನಿಮಗೆ ಬರಲ್ಲ. ಆರಾಮಲ್ಲಿ 200 ಬ್ಯಾರಲ್ ಹೊಡೆಯೋ ತನಕ ಆರಾಮಲ್ಲಿ ಯೂಸ್ ಮಾಡ್ಕೊಂಡು ಮತ್ತೊಂದು ಸರ್ವಿಸ್ ತಂದ್ರೆ ಆಯ್ತು. ಅದೇ ರೀತಿಯಲ್ಲಿ ಆ ಬೆನಿಫಿಟ್ಸ್ ಗಳಂತ ಬಂದಾಗ ನಿಮ್ಮ ಒಂದು ಬ್ಲೂ ಓಷನ್ ಸಂಸ್ಥೆಯಿಂದ ಆ ರೈತರಿಗಾಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಗಳಿಗಾಗಿರ್ಬೋದು ಅಥವಾ ನಿಮ್ಮೇನು ಕಸ್ಟಮರ್ ಗಳಿಗೆ ನಿಮ್ಮ ಒಂದು ಸಂಸ್ಥೆ ಇರುವಂತಹ ಮೇನ್ ಬೆನಿಫಿಟ್ಸ್ ಗಳೇನು? ಮೈನ್ ಬೆನಿಫಿಟ್ಸ್ ಏನಂದ್ರೆ ಈಗ ಒಬ್ರು ಅಂದ್ರೆ ಈಗ ಮನೆ ಯೂಸಿಗೆ ಅಂತ ಕೆಲವರು ಬರ್ತಾರೆ, ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಅಂತ ಬರ್ತಾರೆ. ಈಗ ಮಾಮೂಲಿ ವೈರಿಂಗ್ ಪ್ಲಂಬಿಂಗ್ ಮಾಡೋರು ಬರ್ತಾರೆ. ಈಗ ಮನೆ ಯೂಸಿಗೆ ಅಂತ ತಗೊಂಡೋಗೋರು ಅವ್ರಿಗೆ ಈಗ ನಾವು ರೇಟ್ ಒಂದು 10,000 ಮಿಷನ್ ಹೇಳಿದ್ರೆ ಅವ್ರು ತಗೊಳಲ್ಲ. ಅವ್ರು ಬರೀ ಮನೆಗೆ 1-2 ದಿನ ಯೂಸ್ ಮಾಡ್ತಾರೆ ಅವರಿಗೆ ಕರೆಕ್ಟ್ ಆಗಿ ಏನ್ ರೇಟಿಗೆ ಬೇಕು ಆ ಮಿಷನ್ ನಮ್ಮ ಹತ್ರ ಲಭ್ಯ. ಈಗ ಆ ಮಿಷನ್ 2,000 ಮಿಷನ್ 2,000ಕ್ಕೆ ಸಿಗುತ್ತೆ ನಮ್ಮ ಹತ್ರ. ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ ಅವ್ರು ಬಂದ್ರೆ ಅವರಿಗೆ ಕ್ವಾಲಿಟಿ ಹೆವಿದೇ ಬೇಕು. ಈಗ ಅವರಿಗೆ 2,000 ಮಿಷನ್ ತಗೊಂಡೋದ್ರೆ ಅವರಿಗೆ 2 ದಿನಕ್ಕೆ ಹಾಳಾಗೋಗುತ್ತೆ. ಹಾಗೆ ಅವರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಒಂದು 10-15 ಸಾವಿರ ಈ ತರ ಬಜೆಟ್ ಅಲ್ಲಿ ಇದೆ ಮಿಷನರಿಗಳು. ಈಗ ತೀರಾ ಕಡಿಮೆ ಯೂಸ್ ಮಾಡೋರಂದ್ರೆ ಅದೇ 1,250 ಸ್ಟಾರ್ಟಿಂಗ್ ಇದೆ ನಮ್ಮ ಹತ್ರ. ಅವ್ರಿಗೆ ಯಾವ ರೇಟ್ ಅಲ್ಲಿ ಬೇಕೋ ಆ ರೇಟಿಗೆ ನಾವು ಕೊಡ್ತೀವಿ. ಅಂದ್ರೆ ಬರುವಂತ ಕಸ್ಟಮರ್ ಗಳಿಗೆ ಅವರ ರೇಟ್ ಅಥವಾ ಅವರ ಒಂದು ಪ್ರೈಸ್ ಗೆ ಅನುಕೂಲ ತಕ್ಕ ಹಾಗೆ ನೀವು ಮಿಷನ್ ಗಳನ್ನ ಅಂದ್ರೆ ಅವ್ರಿಗೆ ಯಾವ ರೀತಿ ಅದು ಕನ್ವಿನ್ಸ್ ಮಾಡ್ತಾರೆ? ಯಾಕಂದ್ರೆ ಒಂದೊಂದು ಕಂಪ್ನಿ ಮಿಷನ್ ಗಳು ಇರ್ತವಲ್ಲ, ಯಾವ ಕಂಪ್ನಿ ಮಿಷನ್ ಗಳಿಂದ ಎಷ್ಟು ಬೆನಿಫಿಟ್ಸ್ ಗಳಿದಾವೆ ಅಥವಾ ಯಾವ್ದು ತಗೊಂಡ್ರೆ ಒಳ್ಳೇದು, ಈ ರೀತಿಯಾಗಿ ಅವ್ರು ಕೇಳ್ತಾರೆ ರೈತರಿಗೆ ಮಾಹಿತಿಗಳಿಂದ ಟೈಮಲ್ಲಿ. ನೀವು ಯಾವ ರೀತಿಯಾಗಿ ಅವ್ರಿಗೆ ಕನ್ವಿನ್ಸ್ ಗಳನ್ನ ಮಾಡ್ತೀರಾ? ನಮ್ಮ ಹತ್ರ ಬರೋ ಕಸ್ಟಮರ್ಸ್ಗೆ ಅವ್ರಿಗೆ ಅನುಕೂಲ ತಕ್ಕಂತೆ ನಾವು ಮಿಷನರಿ ಕೊಡ್ತೀವಿ. ಈಗ ಕಡಿಮೆದು ತೋರಿಸ್ತೀವಿ, ಒಳ್ಳೆ ಕ್ವಾಲಿಟಿದು ತೋರಿಸ್ತೀವಿ. ಅವರಿಗೆ ಬಜೆಟಿಗೆ ಯಾವ್ದು ಬೇಕೋ ಅದನ್ನ ಅವರು ತಗೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಹತ್ರ ಕಡಿಮೆ ಮಿಷನರಿಗಳು ಲಭ್ಯವಿದೆ, ಹೈ ಕ್ವಾಲಿಟಿದು ಏನು ಬ್ರಾಂಡೆಡ್ ಗಳಿದೆಯೋ ಆ ಮಿಷನರಿಗಳು ಲಭ್ಯ ಇದೆ ನಮ್ಮ ಹತ್ರ. ಅದೇ ರೀತಿಯಲ್ಲಿ ನಿಮ್ಮ ಸಂಸ್ಥೆಯಲ್ಲೂ ಕೂಡ ಹಲವಾರು ಜನ ಎಂಪ್ಲಾಯೀಸ್ ಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಮೆಕ್ಯಾನಿಕ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರುವಂತದ್ದು. ನಿಮ್ಮ ಒಂದು ಎಂಪ್ಲಾಯಿಗಳು ಈ ಒಂದು ಸಂಸ್ಥೆಯ ಯಶಸ್ಸಿನಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ? ಅಂದ್ರೆ ಯಾವ್ದೇ ಒಂದು ಸಂಸ್ಥೆ ಆದ್ರೂ ಅಷ್ಟೇ, ನಿಮ್ಗೆ ಯಶಸ್ಸಾಗ್ಬೇಕಾದ್ರೆ ಅದ್ರದ್ದು ಎಂಪ್ಲಾಯಿಗಳೇ ಕಾರಣ ಆಗಿರ್ತಾರೆ. ನಮ್ದು ಬ್ಲೂ ಓಷನ್ ಸಂಸ್ಥೆಲೂ ಅಷ್ಟೇ ಎಂಪ್ಲಾಯಿಗಳು ನಮಗೆ ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಮಾರ್ಕೆಟಿಂಗ್ ಫೀಲ್ಡ್ ಅವರು ಆಗಿರ್ಬೋದು, ಮೆಕ್ಯಾನಿಕ್ ಫೀಲ್ಡ್ ಅವ್ರು ಆಗಿರ್ಬೋದು, ಸ್ಟಾಫ್ ಗಳಾಗಿರ್ಬೋದು, ಕ್ಲೀನಿಂಗ್ ಫೀಲ್ಡ್ ಅವ್ರು ಆಗಿರ್ಬೋದು, ಎಲ್ಲರೂ ಅಷ್ಟೇ ಈಗ ಅವರ ಕೆಲಸ ಏನ್ ಬೇಕೋ ಅದ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಅವ್ರಿಗೆ ಜಾಸ್ತಿ ಹೇಳ್ಬೇಕಾಗಿದೆ ಏನೂ ಇಲ್ಲ. ಅವರು ಅಷ್ಟೇ ಎಲ್ಲ ಈಗ ಒಂದು 2-3 ವರ್ಷ ನಮ್ಮ ಅಂಗಡಿಲಿ ವರ್ಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರೋರೆ. ಹಾಗಾಗಿ ಅವ್ರ ಸಪೋರ್ಟ್ ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು. ಅಂದಾಜು ಎಷ್ಟು ಜನ ಎಂಪ್ಲಾಯ್ಸ್ಗಳು ನಿಮ್ಮ ನಮ್ಮ ಸಂಸ್ಥೆಯಲ್ಲಿ 15ರಿಂದ 20 ಜನ ಎಂಪ್ಲಾಯ್ಸ್ ಇದ್ದಾರೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ನಿಮ್ಮ ಒಂದು ಬ್ಲೂ ಓಷನ್ ಸಂಸ್ಥೆಯ ಕುರಿತಾಗಿ ಒಬ್ರು ಮ್ಯಾನೇಜರ್ ಆಗಿ ನಿಮ್ಗೆ ಎಷ್ಟು ಖುಷಿ ಇದೆ, ಜೊತೆಗೆ ಈ ಒಂದು ಸಂಸ್ಥೆ ಕುರಿತ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಕಸ್ಟಮರ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟವರಿಗೆ? ಅಂದ್ರೆ ನಾನೊಂದು ಬ್ಲೂ ಓಷನ್ ಇಂದು ಮ್ಯಾನೇಜರ್ ಆಗಿ ನಂಗೆ ಬಹಳ ಹೆಮ್ಮೆ ಇದೆ. ರೈತರಿಗೆ, ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಗಳಿಗೆ, ಎಲ್ಲರಿಗೂ ಅಷ್ಟೇ, ಗ್ರಾಹಕರಿಗೆ ನಾವು ಅವರ ಎಮೋಷನ್ಸ್ ಗಳ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ. ಹಾಗಾಗಿ ಎಲ್ಲರೂ ಅಷ್ಟೇ ಬಂದ್ರೆ ಸರ್ರು, ಮೇಡಮ್ ಹಿಂಗ್ ಕರೆಯಕ್ಕಿಂತ ಅಣ್ಣ, ಅಕ್ಕ ಅಂತಾನೆ ನಮ್ಮ ಪರಿಚಯ ಮಾಡ್ಕೊಂಡಿದ್ದಾರೆ ಎಲ್ಲ. ಯಾರು ಬಂದ್ರು ಅಷ್ಟೇ ಅಣ್ಣ ಅದ್ ಕೊಡಿ ಇದ್ ಕೊಡಿ ಅಂತ, ಅಷ್ಟು ನಾವು ಕಸ್ಟಮರ್ಸ್ ಗಳ ಜೊತೆ ಕನೆಕ್ಟ್ ರಿಲೇಶನ್ಶಿಪ್ ಬೆಳೆಸ್ಕೊಂಡಿದ್ದೀವಿ. ಹಾಗೆ ನಮ್ಗೆ ಅದು ಅಷ್ಟೇ, ಈಗ ಯಾವ್ದಾರೆ ಐಟಮ್ ಕೆಲವರು ಕೊಟ್ಟಿರ್ತೀವಿ, ಈಗ ಯಾವ ಬ್ರಾಂಡೆಡ್ ಆಗಿರ್ಬೋದು, ಮಿಷನರಿಗಳು ಹೇಳಕ್ಕಾಗಲ್ಲ. ಹಾಗಾಗಿ ಅವರು ಅಷ್ಟೇ, ನಾವು ಈ ಕೊಟ್ಟ ಜಗಳ ಎಲ್ಲ ಮಾಡಕ್ ಬರಲ್ಲ ಅವರು. ಅಂದ್ರೆ ನಾವು ಅವರ ರಿಲೇಶನ್ಶಿಪ್ ಅಷ್ಟು ಕ್ಲೀನ್ ಆಗಿ ನೋಡ್ಕೊಂಡಿದ್ದಕ್ಕೆ
ಅಣ್ಣ ಹಿಂಗಾಗಿದೆ ಅಂತಾನೆ ಅವ್ರು ತಗೋಬರ್ತಾರೆ. ಓಕೆ ಯಾವುದೇ ರೀತಿ ಕಿರಿಕಿರಿನೂ ಇಲ್ಲ ನಮ್ಮ ಕಸ್ಟಮರ್ಗಳಿಂದ. ಓಕೆ ನಾವು ಆ ರೀತಿ ಅವರಿಗೆ ಸರ್ವಿಸ್ ಕೊಡ್ತಿದ್ದೀವಿ. ಓಕೆ ಶೋಭಿತ್, ಇದುವರೆಗೆ ಈ ಒಂದು ಸಂದರ್ಶನ ಭಾಗವಹಿಸಿ ಬ್ಲೂ ಓಷನ್ ಸಂಸ್ಥೆ 10 ವರ್ಷ ಪೂರೈಸಿದ ವಿಚಾರ ಆಗಿರ್ಬೋದು, 10 ವರ್ಷದಲ್ಲಿ ಕಸ್ಟಮರ್ಸ್ ನ ಒಂದು ಸೆಳೆದಿರುವಂತ ವಿಚಾರ ಆಗಿರ್ಬೋದು, ಜೊತೆಲಿ ನಿಮ್ಮೊಂದು ಬ್ಲೂ ಓಷನ್ ನಲ್ಲಿ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಯಂತ್ರೋಪಕರಣಗಳು ಲಭ್ಯ ಇದೆ, ಯಾವ ರೀತಿಯಾದ ಸರ್ವಿಸ್ ಲಭ್ಯ ಇದೆ, ಹಾಗೆ ಬೆಜ್ವಲ್ಲಿ ಹಾಗೂ ಶೃಂಗೇರಿಯಲ್ಲೂ ಕೂಡ ನಿಮ್ಮ ಸಂಸ್ಥೆಯ ಬ್ರಾಂಚ್ಗಳು ಇರುವ ವಿಚಾರ ಆಗಿರ್ಬೋದು, ಮಾರ್ಕೆಟಿಂಗ್ ವಿಚಾರ ಆಗಿರ್ಬೋದು, ರೈತರಿಗೆ ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಬ್ಲೂ ಓಷನ್ ಸಂಸ್ಥೆ ಕೊಪ್ಪದಲ್ಲಿರುವಂತಹ ಅದರ ಮ್ಯಾನೇಜರ್ ಆಗಿರುವಂತಹ ಶೋಭಿತ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.